ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದಾವಣಗೆರೆಯಲ್ಲಿದ್ದೀವಿ. ನಾವು ಒನ್ ಡೇ ಪಿಕ್ನಿಕ್ ಅಂತ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಎಲ್ಲ ಊಟನ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಇವತ್ತಿನ ನಮ್ಮ ವ್ಲಾಗಲ್ಲಿ ನಮ್ಮ ತಂದೆ ಕೂಡ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಬಿಕಾಸ್ ಇದು ಸ್ಟಾರ್ಟ್ ಆಫ್ ದ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಅಡಿಕೆ ತೋಟದಲ್ಲಿ ಮಳೆಗಾಲದ ಟೈಮಲ್ಲಿ ಏನೇನೆಲ್ಲ ಯೂಶ್ವಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ, ಲೈಕ್ ಹೇಗೆ ಗಿಡಗಳನ್ನ ಪೋಷಣೆ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಸ್ಟೇ ಟ್ಯೂನ್. ನಾನು ನಿಮಗೆ ಹೇಗಿರುತ್ತೆ ಇವತ್ತಿನ ನಮ್ಮ ಡೇ ಔಟಿಂಗ್. Everybody, we are in Dongare. We are going to Tata's Green Farm. Okay, how was your vacations? Good. How you enjoy? Yes. Show me your teeth. You lost your teeth? Yes. And I got some money. Oh, you got the money? Yeah, no. I have some money. The tooth fairy gave. Okay, nice. ಗೈಸ್ ನೋಡಿ, ಬಾಳೆಗೊನೆ ಬಂದಿದೆ. ಎಷ್ಟೊಂದು ಚಿಕ್ಕ ಚಿಕ್ಕ ಬಾಳೆಹಣ್ಣುಗಳು. ಐ ಥಿಂಕ್ ಮೋರ್ ದ್ಯಾನ್ 150 ಮೇಲೆ ಹಣ್ಣುಗಳಿರ್ಬೋದು ಅನಿಸುತ್ತೆ. ಲಾಸ್ಟ್ ಟೈಮ್ ಬಂದಾಗ ಈ ಮರದಲ್ಲಿ ಇನ್ನೂ ಗೊನೆ ಬಿಟ್ಟಿರಲಿಲ್ಲ. ಇನ್ನೂ 1 ಮಂತ್, ಐ ಥಿಂಕ್ 1.5 ಮಂತ್ ಆಗ್ಬೋದು ಎಲ್ಲ ಹಣ್ಣುಗಳು ದೊಡ್ಡದಾಗೋಕ್ಕೆ. ಬಟ್ ಈ ಥರ ಹಣ್ಣುಗಳು ಬಿಡೋದು, ಆಮೇಲೆ ಚಿಕ್ಕ ಗಿಡ ಇಷ್ಟು ದೊಡ್ಡದಾಗೋದನ್ನು ನೋಡೋಕೆ ಒಂಥರ ಖುಷಿ ಅನಿಸುತ್ತೆ. ಆಮೇಲೆ ತೋಟದಲ್ಲಿ ಎಲ್ಲ ಕಡೆ ನಾವು ಹಿಂಗೆ ಓಡಾಡಬೇಕಾದ್ರೆ ನಮಗೆ ನೇಚರಿಗೆ ಕನೆಕ್ಟೆಡ್ ಆಗಿ, ಇಲ್ಲಿ ನೋಡಿ ಸೋ ಮೆನಿ ಬಟರ್ಫ್ಲೈಸ್ ಇದೆ, ತರಕಾರಿ ಗಿಡಗಳಿದೆ, ಹಣ್ಣುಗಳಿದೆ. ವಾತಾವರಣವೂ ಕೂಡ ಮಳೆ ಬಂದಿರೋದ್ರಿಂದ ತುಂಬ ತಂಪಾಗಿದೆ. ನೋಡೋಕ್ಕೆ, ಓಡಾಡೋಕ್ಕೆ, ಐ ಥಿಂಕ್ ವೀಕೆಂಡಲ್ಲಿ ಬಂದು ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ನಮ್ಮ ತಂದೆ ಪ್ರತಿ ಸಲ ನಾವು ಇಲ್ಲಿಗೆ ಬಂದಾಗ ಒಂದು ರೌಂಡ್ ಇಡೀ ತೋಟದಲ್ಲೆಲ್ಲ ಓಡಾಡಿಸ್ಬಿಟ್ಟು ಯಾವ್ಯಾವ್ದು ಹೇಗೆ ಬೆಳೆದಿದೆ, ಏನಾದರೂ ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ರೆ ಏನು ಮಾಡಿದ್ರು ಅಂತ ಎಲ್ಲ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಅವ್ರಿಗೊಂದು ಖುಷಿ. ಅಂದರೆ ಲಾಸ್ಟ್ ಟೈಮ್ಗಿನ ಈ ಸಲ ಏನೇನು ಚೇಂಜಸ್ ಆಗಿದೆ, ಮರಗಳು ಎಷ್ಟು ಚಿಕ್ಕದಿಂದ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳೋದವ್ರಿಗೊಂದು ಸಂತೋಷ. ಇವಾಗ ನೋಡ್ಬೋದು ಅಲ್ಲಿ ದೂರದಲ್ಲಿ ಸಂದೀಪ್ ಮತ್ತು ನಮ್ಮ ಡ್ಯಾಡಿ ಇಬ್ಬರು ಮಾತಾಡ್ತಿದ್ದಾರೆ. ಪ್ರತಿಯೊಂದು ಅಪ್ಡೇಟ್ ಮಾಡೋದು, ಕೇಳೋದು, ಗಿಡಗಳ ಗ್ರೋತ್ನ ಶೇರ್ ಮಾಡ್ಕೊಳೋದು ಒಂದು ಬಿಗ್ಗೆಸ್ಟ್ ಹ್ಯಾಪಿನೆಸ್ ಅಂತ. ಬಿಫೋರ್ ನಮ್ಮ ತಂದೆಯಿಂದ ಕೆಲವೊಂದು ಟಿಪ್ಸ್ನ ಮಾನ್ಸೂನ್ ಸೀಸನಲ್ಲಿ ಅಡಿಕೆ ತೋಟಕ್ಕೆ ಏನೇನು ಮಾಡಬೇಕು ಅಂತ ಕೇಳೋಕ್ಕೆ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಏನಂದರೆ, ಡ್ಯಾಡಿ ನೀವು ಓದಿರೋದು BA LLB, ಮಾಡ್ತಾ ಇರೋದು ಕೃಷಿ. ಹೇಗೆ ಈ BA LLB ಅಥವಾ ಕೃಷಿಗೆ ಸಂಬಂಧ ಸ್ಟಾರ್ಟ್ ಆಯಿತು, ಅಥವಾ ನಿಮಗೆ ಈ ಕೃಷಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲಿಂದ ಬಂತು ಅಂತ ನಮ್ಮ ಆಡಿಯನ್ಸಿಗೆ ಹೇಳ್ಬೋದಾ? ಖಂಡಿತ. ನೋಡಮ್ಮ, ನೀವು ಕೇಳಿದ ಪ್ರಶ್ನೆ ತುಂಬ ಅರ್ಥಗರ್ಭಿತವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೊಟ್ಟ ಮೊದಲನೇದಾಗಿ ನಮಗೆ ತುಂಬ ಪ್ರೋತ್ಸಾಹ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಈಗ ಒಂದು ನಮ್ಮ ಮಗಳು ಪ್ರಶ್ನೆ ಕೇಳಿದರು, ನೀವು ಓದಿದ್ದು BA LLB, ಅಡ್ವೊಕೇಟಾಗಿ ಈ ಒಂದು ಕೃಷಿಗೆ ಹೆಂಗೆ ಮನಸ್ಸು ಮಾಡಿದಿರಿ ಅಂತ ಕೇಳಿದರು. ಅದು ನಾನು ಹೇಳಬೇಕು ಅಂದರೆ, ನಾನು ಸೆರಿಕಲ್ಚರ್ ಡಿಪ್ಲೊಮೊ SSLC ನಂತರ ಸೆರಿಕಲ್ಚರ್ ಡಿಪ್ಲೊಮೊ 2 ವರ್ಷದ ಕೋರ್ಸನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿದೆ. ಅದೇ ರೀತಿಯಾಗಿ ಶಿರಾದಲ್ಲಿ ರೇಷ್ಮೆ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಡುವಂತಹ 6 ತಿಂಗಳ ಅಪ್ರೆಂಟಿಸ್ ಟ್ರೈನಿಂಗ್ ತರಬೇತಿಯನ್ನು ಕೂಡ ಪಡೆದ್ವಿ. ಜೊತೆಗೆ ದಾವಣಗೆರೆ ಸಮೀಪದ ತೋಳಹುಣಸೆಯ ರೇಷ್ಮೆ ಕೃಷಿ ಕೇಂದ್ರದಲ್ಲಿ 2 ತಿಂಗಳ ತರಬೇತಿಯನ್ನು ಪಡೆದುಬಿಟ್ಟು ನಮಗೆ ಈ ಕೃಷಿ ಬಗ್ಗೆ ವಿಶೇಷ ಒಂದು ಆಸಕ್ತಿ ಬಂತು. ಅದರ ಜೊತೆಯಲ್ಲಿ ಅವಕಾಶ ಸಿಕ್ಕಿದ್ದರಿಂದ ನಾವು ಆ ಡಿಪ್ಲೊಮೋದ ಮೇಲೆ BA ಮಾಡಿದ್ವಿ. BA ಕ್ಲಿಯರ್ ಮಾಡಿಬಿಟ್ಟು LLB ಮಾಡಿದ್ವಿ. LLB ಕ್ಲಿಯರ್ ಮಾಡಿ ಅಡ್ವೊಕೇಟ್ ಫೀಲ್ಡ್ಗೆ ಹೋಗೋದು ಬಿಟ್ಟು ನಾನು ಕೃಷಿಯಲ್ಲಿ ಆಸಕ್ತಿ ಬಂದಿದ್ದರಿಂದ ಈ ಒಂದು ತೋಟ ಮಾಡಲೇಬೇಕನ್ನೋ ಉದ್ದೇಶದಿಂದ ಬಂದೆ. ಇನ್ನು ರೇಷ್ಮೆ ಕೃಷಿಯನ್ನು ಮಾಡಬೇಕು ಅನ್ನೋ, ರೇಷ್ಮೆ ಕೃಷಿಯಲ್ಲಿ ತೊಡಗಬೇಕು ಅನ್ನೋ ಒಂದು ಆಸಕ್ತಿನೂ ಇದೆ. ಆದರೆ ಇತ್ತೀಚಿನ ಒಂದು ಜನ್ರೇಷನ್ನಲ್ಲಿ ಈ ಅಡಿಕೆ ತೋಟ ಅನ್ನೋದು ಎಲ್ಲರಲ್ಲೂ ಕೂಡ ಬಂದಿರೋದ್ರಿಂದ ಕಮರ್ಷಿಯಲ್ ಆಗಿ, ಜೊತೆಗೆ ಮನಸ್ಸಿನ ಸಂತೋಷಕ್ಕೋಸ್ಕರ ಅಡಿಕೆ ತೋಟ ಮಾಡಿದರೆ ಒಳ್ಳೆಯದು
ಅನ್ನೋ ಉದ್ದೇಶ ಎಲ್ಲರಲ್ಲೂ ಇದ್ದಿದ್ದರಿಂದ ನಮ್ಮ ಸ್ನೇಹಿತರೆಲ್ಲರೂ ಅಕ್ಕಪಕ್ಕದಲ್ಲಿರೋರು ಕೂಡ ಪ್ರತಿಯೊಬ್ಬರು ಅಡಿಕೆ ತೋಟವನ್ನು ಮಾಡ್ತಾ ಇರೋದ್ರಿಂದ ನಾವು ಕೂಡ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ಒಂದು ನಮ್ಮ ಜಮೀನಲ್ಲಿ ಅಡಿಕೆಯನ್ನು ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ 2 ಬೋರ್ ಹಾಕ್ಸ್ಬಿಟ್ಟು ಈ ಹಿಂದೆ ನೀವೆಲ್ಲ ನೋಡಿದ್ದೀರಿ. ನಿಮಗೆಲ್ಲ ವಿವರವಾಗಿ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ. ಆ ಉದ್ದೇಶದಿಂದ ಮಾಡಿದ್ವಿ. ಮಾಡಿದ ಮೇಲೆ ಗಿಡಗಳು ಕೂಡ ಈಗ 1 ವರ್ಷ 2 ತಿಂಗಳ ಗಿಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಿ. ಅದೇ ರೀತಿ ಮನಸ್ಸಿನ ಸಂತೋಷಕ್ಕೋಸ್ಕರ ಹಾಕಿದಂಥ ಬಾಳೆ ಫಸಲು ಈಗ ಗೊನೆ ಬಿಟ್ಟಿದೆ. ಇನ್ನೊಂದು 2 ತಿಂಗಳಲ್ಲಿ ಬಾಳೆಹಣ್ಣನ್ನು ನಿಮ್ಮೆಲ್ರಿಗೂ ಕೊಡ್ತೇನೆ, ತಿನ್ನಿರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಅಷ್ಟೇ ಖುಷಿ ಆಗ್ತಾಯಿದೆ, ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ ಜೀವನ. ಜೊತೆಯಲ್ಲಿ ಈಗ ನಾವು ಗಿಡ ಹಾಕಿದ ಮೇಲೆ ಏಪ್ರಿಲ್ ಮತ್ತು ಮೇ 2 ತಿಂಗಳು ಸ್ವಲ್ಪ ಬಿಸಿಲಿನ ತಾಪಕ್ಕೆ ಗಿಡಗಳು ಕಷ್ಟ ಆಯಿತು. ಆದರೂ ಹುಲ್ಲನ್ನು ನಾವು ತೆಗೆಸಲಿಲ್ಲ, ಏಕೆಂದರೆ ಗಿಡ ಸೇಫಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹುಲ್ಲು ಹಾಗೇ ಬಿಟ್ಟಿದ್ದರಿಂದ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ. ಇವತ್ತು ಮಳೆನೂ ಕೂಡ ಚೆನ್ನಾಗಾಗಿರೋದ್ರಿಂದ ಗಿಡ ಕಲರೇ ಚೇಂಜ್ ಆಗಿದ್ದಾವೆ. ವಾತಾವರಣವೂ ಒಂದು ಅನುಕೂಲ. ಮುಂದಿನ ಪ್ರಶ್ನೆ, ಈಗ ಅಡಿಕೆ ತೋಟದಲ್ಲಿ ಮಳೆಗಾಲದ ಟೈಮಲ್ಲಿ ಏನೇನೆಲ್ಲ ಕೆಲಸ ಇರುತ್ತೆ ನೋಡ್ಬೋದು. ಗೊಬ್ಬರ ಎಲ್ಲ ತರಿಸಿದ್ದೀರಾ, ಸೊ ಇದನ್ನು ಏನು ಕೆಲಸ ಮಾಡ್ಸೋಕ್ಕೆ, ಮತ್ತು ಇದೆಲ್ಲ ಕಳೆ ಎಲ್ಲರ ಕೀಳಿಸ್ತೀರಾ ಅಥವಾ ಹೇಗೆ? ಹುಲ್ಲನ್ನೆಲ್ಲ ಗಿಡ ಸುತ್ತ ಇರೋದನ್ನು ಹುಲ್ಲನ್ನೆಲ್ಲ ಟ್ಯಾಕ್ಟ್ರಿ ತರಿಸ್ಬಿಟ್ಟು ಒಡಿಸಿ ಕ್ಲೀನ್ ಮಾಡಿಸಿ ಗಿಡದ ಸುತ್ತನೂ ಗುಣಿ ಸುತ್ತಂತ ಮಾಡ್ತೀವಿ ನಮ್ಮ ಕಡೆ. ಅದನ್ನು ಮಾಡಿಸ್ಬಿಟ್ಟು ಅದನ್ನು ಮಾಡಿಸುವಾಗೂ ನಿಧಾನವಾಗಿ ಮಾಡಿಸ್ಬೇಕು, ಏಕೆಂದರೆ ಬೇರುಗಳು ಇನ್ನೂ ಅಡಿಕೆ ಸಸಿ ಬೇರುಗಳು ಮೇಲೆ ಇರೋದ್ರಿಂದ ಸೂಕ್ಷ್ಮವಾಗಿ ಅವನ್ನ ಗುಣಿ ಸುತ್ತಂತಂದು ಮಾಡಬೇಕಾಗತ್ತೆ. ಮಾಡಿಸ್ಬಿಟ್ಟು ಜೊತೆಗೆ ಇದನ್ನು ರಾಣೆಬೆನ್ನೂರಿಂದ ಗೊಬ್ಬರವನ್ನು, ಹಸುವಿನ ಗೊಬ್ಬರವನ್ನು ತರಿಸಿದ್ದೀನಿ. ಈ ಗೊಬ್ಬರವನ್ನು ಒಂದೊಂದು ಗಿಡಕ್ಕೂ ಕೂಡ ಒಂದೊಂದು ಅರ್ಧ ಪುಟ್ಟಿ ಹಾಕ್ಕಂತ ಹೋಗ್ಬಿಟ್ಟು ಮತ್ತು ಅದನ್ನು ಮಳೆಗಾಲದಲ್ಲಿ ಅದಕ್ಕೆ ಚಲಿಕೆಯಲ್ಲಿ ಎಲ್ಲ ಮುಚ್ಚಿ ಕ್ಲೀನ್ ಮಾಡಿದರೆ ಗಿಡಗಳು ಚೆನ್ನಾಗಿ ಬರ್ತವನ್ನೋ ನಮ್ಮ ಉದ್ದೇಶ. ಇಷ್ಟು ಹೇಳಲಿಕ್ಕೆ ಬಯಸ್ರೆ. ಈಗ ಗಿಡವನ್ನು ನಾವು ತಂದು ಹಾಕಿದ್ವಿ. ಇದು ಏಲಕ್ಕಿ ಬಾಳೆ ಅಂತ. ಗೊನೆ ನೋಡ್ರಿ ಯಾವ ಥರ ಬಿಟ್ಟಿದೆ. ಇನ್ನು 1 ತಿಂಗಳಲ್ಲಿ ಇದು ಕಟಾವಿಗೆ ಬರುತ್ತದೆ. ಇದೇ ರೀತಿ ಸುಮಾರು ಒಂದು 40 ಬಾಳೆ ಗಿಡ ಹಾಕಿದ್ದೀವಿ. ಕೆಲವರು ಹೇಳ್ತಾಯಿದ್ರು ಇಲ್ಲ ಬಾಳೆ ಗಿಡ ನೀರು ಜಾಸ್ತಿ ತಗೊಳುತ್ತೆ ಅಂತ. ಖಂಡಿತ ತಪ್ಪದು, ಏಕೆಂದರೆ ಇದು ಇರೋದ್ರಿಂದ ಭೂಮಿಗೆ ತಂಪು ಕೊಡುತ್ತೆ. ಜೊತೆಗೆ ಒಂದು ಗೊನೆ ತೆಗೆದ ಮೇಲೆ ಅದನ್ನು ಕಟ್ ಮಾಡಿ ಭೂಮಿಯಲ್ಲಿ ಹಾಕಿದರೆ ಅದು ಗೊಬ್ಬರವಾಗುತ್ತೆ, ಗಿಡಕ್ಕೂ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನುಗ್ಗಿ ಸಸ್ಯಗಳನ್ನು ಹಾಕಿದ್ವಿ. ಈಗ 1 ವರ್ಷದ ಗಿಡ ಅದು ನೋಡ್ರಿ, ಆಗಲೇ ಹೂ ಬಿಡ್ತಾ ಇದೆ. ಮೆಣಸಿನ ಗಿಡಗಳನ್ನು ಹಾಕಿದ್ವಿ. ಮೆಣಸಿನ ಸಸಿ ಅವು ಕೊನೆಗೆ ಮನೆಗೆಲ್ಲ ಕಿತ್ತುಬಿಟ್ಟು ಕೂಡ ಮನೆಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕಳಿಸಾದ್ರೂ ಕೂಡ ಮತ್ತೆ ಸುಮಾರು ಇಷ್ಟು ಹಣ್ಣುಗಳು ಸಿಗ್ತಾ ಇದ್ದಾವೆ. ಸುಮಾರು ಒಂದು 8ರಿಂದ 10 kg ಮೆಣಸನ್ನು ಬಿಡಿಸಿದ್ದೀವಿ. ಅದರ ಜೊತೆಯಲ್ಲಿ ಈ ಪಪ್ಪಾಯನ್ನು ನಾವು ಧಾರವಾಡದಿಂದ ತರಿಸಿದ್ವಿ. ಸಸಿ ನೋಡ್ರಿ 1 ವರ್ಷದ್ದು ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡ್ರಿ. ಇನ್ನೇನು ಕೀಳಲಿಕ್ಕೆ ರೆಡಿಯಾಗಿದೆ. ಏನು ಬೇಕು ತೋಟದಲ್ಲಿ ಬಾಳೆ, ತೆಂಗು, ಅಡಿಕೆ ಸಸಿಗಳು ಹಾಗೂ ಪಪ್ಪಾಯಿ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಕರಿಬೇವು, ಕೊತ್ತಂಬರಿ, ಮನೆಗೆ ಏನು ಬೇಕಾಗಿರೋಂಥ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಸಿಗೋ ರೀತಿ ನಾವು ಬೆಳೆಸಿದ್ದೀವಿ. ಅವು ಕೂಡ ಅಷ್ಟೇ ನೀಟಾಗಿ ಬಂದಿರೋದ್ರಿಂದ ಖುಷಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ನನ್ನೊಬ್ಬನ ಶ್ರಮ ಅನ್ನೋದಕ್ಕಿಂತನೂ ನಮ್ಮ ಮಕ್ಕಳು, ನಮ್ಮ 2 ಅಳಿಯರು, ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು.
ಯಾಕೆಂದರೆ ಎಲ್ಲ ರೀತಿಯಿಂದನೂ ಅವರು ಸಹಕಾರ ಕೊಟ್ಟಿರೋದ್ರಿಂದ ನನಗೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಆಗುತ್ತೆ. ಏನಕ್ಕೆ ಅಂದರೆ ಇದು ನೇಚರ್ ಮಧ್ಯದಲ್ಲಿ ಒಂದು ಪೀಸ್ಫುಲ್ ಡೇನ ಸ್ಪೆಂಡ್ ಮಾಡೋಕ್ಕೆ. ಆದಮೇಲೆ ಅಂಕಲ್ ಅವರು ಇಷ್ಟು ಪರಿಶ್ರಮ ಮಾಡಿ ಅವರಿಷ್ಟು ಕಷ್ಟ ಬಿದ್ದು ಮಾಡ್ತಾ ಇರೋದು ನಮಗೆ ಸಂತೋಷ ಆಗ್ತಾಯಿದೆ. ಆಮೇಲೆ ಇದು ಗೈಸ್, ಇವಾಗ ನಾವು ನಮ್ಮ ತೋಟದಲ್ಲಿ ಊಟ ಮಾಡ್ತಾ ಇದ್ದೀವಿ. ನೋಡ್ಬೋದು, ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್. ಇಟ್ ಇಸ್ ಲೈಕ್ ಅ ಭಾನುವಾರದ ಬಾಡೂಟ ನಮ್ಮಮ್ಮ ಮಾಡಿರೋದು. ಮಮ್ಮಿ ಏನೇನು ಮಾಡಿದ್ಯಾ ಅಂತ ನೀನೇ ಹೇಳ್ಬಿಡು. ಮಕ್ಕಳು ಮೊಮ್ಮಕ್ಕಳು ಅಲ್ಲೇಂದರು ರಜಾ ಕಳೆಯಕ್ಕೆ ಬರ್ತಾರೆ ಇಲ್ಲಿಗೆ. ಬಂದು ಹೋಗ್ಬೇಕಾದ್ರೆ ಗ್ರೀನ್ ಫಾರಮ್ ಭೇಟಿ ಮಾಡ್ತೀವಿ. ಗ್ರೀನ್ ಫಾರಮ್ ಅಡಿಕೆ ತೋಟ. ಇಲ್ಲಿ ನಾವು ಊಟಕ್ಕೆ ಯಾವಾಗಲೂ ಬಾನೂಟನೇ ತರೋದು. ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಅನ್ನ, ರೊಟ್ಟಿ, ಪ್ರತಿಯೊಂದು ಐಟಮ್ನೂ ಕಟ್ಕೊಂಬಂದಿರ್ತೀವಿ. ಖುಷಿಯಾಗಿ ತಿಂದು ನಮ್ಮ ಮಕ್ಕಳು ಅಳಿಯಂದರು ಮೊಮ್ಮಕ್ಕಳು ಖುಷಿಯಾಗಿ ತಿಂದು ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಚೆನ್ನಾಗಾಗುತ್ತೆ. ನಿನ್ನೆ ನಮ್ಮ ದೊಡ್ಡ ಮಗಳು ಬಂದಿದ್ದರು. ಅವರು ರಜೆ ಇಲ್ಲದ ಕಾರಣ ನಮ್ಮ ದೊಡ್ಡ ಮಗಳು ಮೊಮ್ಮಗಳು ಅಳಿಯಂದರು ನೈಟು ಬೆಂಗಳೂರಿಗೆ ಹೋದರು. ಈಗ ನಾವು ಮಾತ್ರ ಊಟ ಮಾಡ್ತೀವಿ. ಪ್ರತಿ ವರ್ಷವೂ ಅಷ್ಟು ಒಟ್ಟಿಗೆ ಕುಟುಂಬ ಸಮೇತ ಬಂದು ಇಲ್ಲಿ ಬಾನೂಟ ಮಾಡ್ತೀವಿ. ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.